ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಅವರೆಕಾಳು ಸೀಸನ್ ಶುರು ಆಗ್ತಿದ್ದ ಹಾಗೆ ಮನೆಯಲ್ಲೆಲ್ಲ ಅವರೆಕಾಳು ಐಟಮ್ಗಳು ಶುರು ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಇವತ್ತು ಎಳೆ ಅವರೆಕಾಳನ್ನ ಉಪಯೋಗಿಸ್ಕೊಂಡು ಅವರೆಕಾಳಿನ ಮಸಾಲೆ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಗೊಜ್ಜನ್ನ ನೀವು ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು 4 ರಿಂದ 5 ದಿನದವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಜಸ್ಟ್ ಆ ಗೊಜ್ಜು ತೊಗೊಳ್ಳೋದು, ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ತಾ ಇರ್ಬೋದು. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ ಹಾಗೆ 1 ಟೀ ಸ್ಪೂನ್ ಜೀರಿಗೆ, ಮಸಾಲೆ ಐಟಮು 1 ಇಂಚು ಚಕ್ಕೆ, ಲವಂಗ 1 ಟೀ ಸ್ಪೂನು, ಮೆಣಸು 1 ಟೀ ಸ್ಪೂನ್, 2 ರಿಂದ 3 ಏಲಕ್ಕಿ, 1 ಮೊಗ್ಗು, ಇದಿಷ್ಟನ್ನು ಹಾಕಿ ಜಸ್ಟ್ ಒಂದು 10 ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ಅದ್ರ ಹಸಿ ಘಮ ಹೋಗ್ತಿದ್ದ ಹಾಗೆ ಒಳ್ಳೆ ಘಮ ಬರ್ತಾ ಇದೆ. ಈ ಟೈಮಲ್ಲಿ ಹಸಿಮೆಣಸಿನ್ಕಾಯಿ ಒಂದು 10, ಬೆಳ್ಳುಳ್ಳಿ ಒಂದು 10 ರಿಂದ 15 ಎಸಳು, ಶುಂಠಿ ಅರ್ಧ ಇಂಚು, ಇದ್ರದ್ದು ಹಸಿ ಘಮ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ತುಂಬ ಚಿಕ್ಕದಾಗಿರೋದ್ರಿಂದ ನಾನು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆ ಒಂದು ಅರ್ಧ ಈರುಳ್ಳಿ ಚಿಕ್ಕ ಸೈಜಲ್ಲಿ. ಈ ಈರುಳ್ಳಿ ಒಳ್ಳೆ ಘಮ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ. ಎಲ್ಲ ಮಸಾಲೆ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ತಿದ್ದ ಹಾಗೆ 1/4 ಕಪ್ಪು ಹಸಿ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಿಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀನಿ. ಎಲ್ಲ ಐಟಮ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ. ಇದನ್ನು ಮೊದಲು ಹಾಗೆ ರುಬ್ಕೊಂಡು ನಂತರ ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ಚಟ್ನಿ ಹದದಲ್ಲಿ ರುಬ್ಕೊಂಡಿದ್ದೀನಿ ತರ್ತರಿಯಾಗಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು 1/4 ಕಪ್ಪು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಚಿತ್ರಾನ್ನದ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಮುಂದಾಗಿರಬೇಕು ಯಾವಾಗ್ಲೂ. ಇವಾಗ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ತಿದ್ದೀನಿ. ಇದೆಲ್ಲ ಚಟಪಟ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ ಹಾಗೆ 1 ಟೇಬಲ್ ಸ್ಪೂನಷ್ಟು ಈರುಳ್ಳಿ, ಕರಿಬೇವಿನ ಸೊಪ್ಪು 1 ರಿಂದ 2 ಕೈ, ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗ್ತಿದ್ದ ಹಾಗೆ ಮೇಯ್ನ್ ಐಟಮ್ಮು ಅರ್ಧ ಕಪ್ಪು ಬೇಯಿಸಿರೋವಂಥ ಎಳೆ ಅವರೆಕಾಳನ್ನ ಸಾಫ್ಟಾಗಿ ಬೇಯಿಸ್ಕೊಂಡು ಹಾಕೊಳ್ಳಿ. ಮೊದಲೆಲ್ಲ ಅವರೆಕಾಳನ್ನ ಹಾಗೇ ಒಗ್ಗರಣೆಯಲ್ಲೇ ಬಾಡಿಸ್ತಿದ್ರು, ಆದರೆ ಈಗ ಬರೋವಂಥ ಅವರೆಕಾಳುಗಳು ಅಷ್ಟು ಸಾಫ್ಟಾಗಿ ಬೇಯೋದಿಲ್ಲ. ಅದಕ್ಕೋಸ್ಕರ ಕುಕ್ಕರಲ್ಲಿ 1-2 ವಿಸಲ್ ಉಪ್ಪು ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ತೊಗೋಬೇಕು. ಈ ಅವರೆಕಾಳನ್ನ 1-2 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತೀನಿ. ಅವರೆಕಾಳು ಒಂಚೂರು ಬೇಯ್ತಿದ್ದ ಹಾಗೆ, ಒಂಚೂರು ಘಮ ಚೇಂಜ್ ಆಗ್ತಿದ್ದ ಹಾಗೆ ಇವಾಗ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆಯಿಂದನೇ ಈ ಚಿತ್ರಾನ್ನಕ್ಕೆ ಒಂದು ಒಳ್ಳೆ ಹೈಲೈಟು, ತುಂಬಾ ರುಚಿಯಾಗಿರುತ್ತೆ. ನೀವು ಅವರೆಕಾಳು ಇಲ್ಲದೆ ಇರೋ ಟೈಮಲ್ಲಿ ಬಟಾಣಿ ಬೇಕಾದರೂ ಬೇಯಿಸ್ಬಿಟ್ಟು ಹಾಕೋಬೋದು. ಇಲ್ಲ ಅಂತ ಅಂದರೆ ಏನೂ ಇಲ್ಲ ಅಂತ ಅಂದರೆ ನೀವು ಕಡಲೆಕಾಯಿ ಬೀಜ ಬೇಕಾದರೂ ಹಾಕೋಬೋದು. ನೋಡಿ, ಈ ಮಸಾಲೆನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಇನ್ನೊಂಚೂರು ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತೀನಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕೋಣ. ಅವರೆಕಾಳು ಬೇಯಿಸ್ಬೇಕಾದ್ರೂ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕುದಿ ಬರ್ತಿದ್ದಂಗೆ ಲೋ ಫ್ಲೇಮ್ ಮಾಡ್ಕೊಂಬಿಡೋಣ. ಕುದಿ ಬರೋದಕ್ಕೆ ಶುರುವಾಗಿದೆ. ನಾನು ಈ ಚಿತ್ರಾನ್ನದ ಗೊಜ್ಜನ್ನ ಒಂದು 3/4 kg ಅಕ್ಕಿಯಲ್ಲಿ ಅನ್ನ ಮಾಡಿಕೊಂಡ್ರೆ ಎಷ್ಟಾಗುತ್ತೆ ಅಷ್ಟಕ್ಕೆ ಕಲಿಸೋಷ್ಟು ಮಾಡ್ತಾ ಇರೋದು. ಇದನ್ನು ಲಾರ್ಜ್ ಕ್ವಾಂಟಿಟಿ ಮಾಡಿಟ್ಕೊಂಡು ಒಂದು 4 ರಿಂದ 5 ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ಇದು ಚೆನ್ನಾಗಿ ಕುದೀಲಿ, ಲೈಟಾಗಿ ಹಾರಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಬಿಟ್ಟು ಲಿಡ್ಡು ನೋಡಿ ಒಂದು ಅರ್ಧ ಈ ಥರ ಮುಚ್ತೀನಿ. 10 ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಮಧ್ಯೆ ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ಕೊಂಡ್ಬಿಡುತ್ತೆ. ತೆಂಗಿನಕಾಯಿ ಹಾಕಿ ಮಾಡಿರೋದ್ರಿಂದ ಚೆನ್ನಾಗಿ ಸೈಡೆಲ್ಲ ಎಣ್ಣೆ ಬಿಡ್ತಾ ಇದೆ. ಜಸ್ಟ್ ಈ ಥರ ಅಂದರೆ ಸಾಕು, ಈ ಗೊಜ್ಜು ಒಂದು ಪಕ್ಕಕ್ಕೆ ಸರಿದು ಬಿಡುತ್ತೆ. ಇವಾಗ ನಮಗೆ ಅನ್ನ ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಅಷ್ಟಕ್ಕೆ ಮಾತ್ರ ಕಲಿಸ್ಕೊಳ್ತೀನಿ. ಈ ಗೊಜ್ಜನ್ನ ಒಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಅವರೆಕಾಳು ಮಸಾಲೆ ಚಿತ್ರಾನ್ನದ ಗೊಜ್ಜನ್ನ ಒಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈ ಗೊಜ್ಜನ್ನ ಸ್ವಲ್ಪ ಅನ್ನಕ್ಕೆ ಇದೇ ಬಾಣಲಿಯಲ್ಲಿ ನಾನು ಅನ್ನ ಕಲಿಸ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಸೋನಾ ಮಸೂರಿ ಅಕ್ಕಿಯಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಫಸ್ಟ್ 1-2 ಟೇಬಲ್ ಸ್ಪೂನಷ್ಟು ಗೊಜ್ಜು,
ಇದಕ್ಕೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣಿನ ರಸ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು ನೋಡ್ಕೊಂಡು ಹಾಕೊಳ್ಳೋಣ. ಅವರೆಕಾಳಿಗೂ ಹಾಕಿದ್ದೀವಿ, ಜೊತೆಗೆ ಗೊಜ್ಜಿಗೂ ಹಾಕಿರೋದ್ರಿಂದ ಮಿಕ್ಸ್ ಮಾಡಿ ಬೇಕಿದ್ದರೆ ಅವಶ್ಯಕತೆ ಇದ್ದರೆ ಹಾಕ್ಕೊಳ್ತೀನಿ. ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಇವನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, 2 ಟೇಬಲ್ ಸ್ಪೂನ್ ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಇನ್ನೂ ಇಷ್ಟು ಗೊಜ್ಜು ಮಿಕ್ಕಿದೆ. ಇನ್ನೂ ಒಂದು ಅರ್ಧ kg ಅಕ್ಕಿಗೆ ಕಲಿಸೋಷ್ಟು ಮಿಕ್ಕಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಬಡಿಸೋದಕ್ಕೆ ಬಿಸಿ ಬಿಸಿ ಅವರೆಕಾಳಿನ ಮಸಾಲೆ ಚಿತ್ರಾನ್ನ ರೆಡಿ ಇದೆ ನೋಡಿ. ಇದನ್ನು ಹಬ್ಬಗಳಲ್ಲಿ, ಫಂಕ್ಷನ್ಗಳಲ್ಲಿ ಗೊಜ್ಜನ್ನ ಮೊದಲೇ ಪ್ರಿಪೇರ್ ಮಾಡಿಟ್ಕೊಂಡು ಜಸ್ಟ್ ಅನ್ನ ಮಾಡಿಬಿಟ್ಟು ಕಲಿಸ್ಕೊಂಡ್ರೆ ಸಾಕು, ಫಟಾಫಟ್ ಅಂತ ರೆಡಿಯಾಗಿ ಹೋಗ್ಬಿಡುತ್ತೆ. ಲಂಚ್ ಬಾಕ್ಸ್ಗೂ ಒಳ್ಳೆ ರೆಸಿಪಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಮಧ್ಯಾಹ್ನ ಲಂಚ್ ಕೂಡ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಇದ್ರ ಜೊತೆಗೆ ಒಂದು ಸ್ವಲ್ಪ ಮೊಸರನ್ನ ಕಲಿಸ್ಕೊಂಡ್ಬಿಟ್ರೆ ನಿಮಗೆ ಮಧ್ಯಾಹ್ನದ ಊಟಕ್ಕೆ ಕೂಡ ಒಳ್ಳೆ ಅಡುಗೆ ಅಂತಲೇ ಹೇಳ್ಬೋದು. ಮತ್ತೆ ಆಗ್ತಾಡ ನಿಮ್ಮ ಮನೆಯಲ್ಲೂ ಈ ಅವರೆಕಾಳು ಸೀಸನ್ ಇವಾಗಷ್ಟೇ ಶುರು ಆಗ್ತಾ ಇರೋದ್ರಿಂದ ಎಳೆ ಕಾಳನ್ನ ಉಪಯೋಗಿಸ್ಕೊಂಡು ಅವರೆಕಾಳಿನ ಮಸಾಲೆ ಚಿತ್ರಾನ್ನ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.